ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶುಕ್ರವಾರ ಶ್ರೀ ಜಗದ್ಧಾತ್ರಿ ಸ್ತೋತ್ರಂ ಇದರ ಪಾರಾಯಣವನ್ನು ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಜಗದ್ಧಾತ್ರಿ ಸ್ತೋತ್ರಂ. ಆಧಾರಭೂತೆ ಚಾಧೇಯೇ ಧೃತಿರೂಪೇ ಧುರಂಧರೇ ಧ್ರುವೇ ಧ್ರುವಪದೇ ಧೀರೆ ಜಗದ್ಧಾತ್ರಿ ನಮೋಸ್ತುತೆ. ಶವಾಕಾರೇ ಶಕ್ತಿರೂಪೇ ಶಕ್ತಿಸ್ಥೆ ಶಕ್ತಿ ವಿಗ್ರಹೇ ಶಕ್ತಾಚಾರ ಪ್ರಿಯೇ ದೇವಿ ಜಗದ್ಧಾತ್ರಿ ನಮೋಸ್ತುತೆ. ಜಯದೇ ಜಗದಾನಂದೇ ಜಗದೇಕ ಪ್ರಪೂಜಿತೆ ಜಯ ಸರ್ವಗತೆ ದುರ್ಗೆ ಜಗದ್ಧಾತ್ರಿ ನಮೋಸ್ತುತೆ. ಸೂಕ್ಷ್ಮಾತಿ ಸೂಕ್ಷ್ಮ ರೂಪೇ ಚ ಪ್ರಾಣಾಪಾನಾದಿ ರೂಪಿಣಿ ಭಾವಾಭಾವಸ್ವರೂಪೇ ಚ ಜಗದ್ಧಾತ್ರಿ ನಮೋಸ್ತುತೆ. ಕಾಲಾಧಿರೂಪೇ ಕಾಲೇಶೇ ಕಾಲವಿಭೇದಿನಿ ಸರ್ವಸ್ವರೂಪೇ ಸರ್ವಜ್ಞೇ ಜಗದ್ಧಾತ್ರಿ ನಮೋಸ್ತುತೆ. ಜಗದ್ಧಾತ್ರಿ ನಮೋಸ್ತುತೆ. ಶ್ರೀ ಜಗದಂಬಾರ್ಪಣಮಸ್ತು. ಒಂದು ದೇವಿ ಭಜನೆಯನ್ನು ಮಾಡೋಣ. ಶಾರದಾ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಯಾ ಕುಂದೇಂದು ತುಷಾರಹಾರ ಧವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ
सा मां पातु सरस्वती भगवती निःशेषजाड्यापः निःशेषजाड्यापः देहि देहि शरदे ज्ञानं देहि सर्वदे देहि देहि शरदे ज्ञानं देहि सर्वदे प्रेम रूपिणि शारदे योगं देहि सर्वदे प्रेम रूपिणि शारदे योगं देहि सर्वदे बुद्धिरूपिणि शरदे मोक्षं देहि सर्वदे बुद्धिरूपिणि शरदे मोक्षं देहि सर्वदे देहि देहि शरदे ज्ञानं देहि सर्वदे हंसवाहिनि हंसनादिनि हंसरूपिणि शारदे हंसवाहिनि हंसनादिनि हंसरूपिणि शारदे शारदे जय शारदे जय शारदे जय शारदे शारदे जय शारदे जय शारदे जय शारदे देहि देहि शरदे ज्ञानं देहि सर्वदे पूर्णचन्द्रकलास्वरूपिणि पूर्णयोगिनि शारदे पूर्णचन्द्रकलास्वरूपिणि पूर्णयोगिनि शारदे
ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ದೇಹಿ ದೇಹಿ ಶರದೆ. ಜ್ಞಾನಂ ದೇಹಿ ಸರ್ವದೇ. ಪ್ರೇಮ ರೂಪಿಣಿ ಶಾರದೆ. ಯೋಗಂ ದೇಹಿ ಸರ್ವದೇ. ಬುದ್ಧಿರೂಪಿಣಿ ಶರದೆ. ಮೋಕ್ಷಂ ದೇಹಿ ಸರ್ವದೇ. ದೇಹಿ ದೇಹಿ ಶರದೆ. ಜ್ಞಾನಂ ದೇಹಿ ಸರ್ವದೇ. ಜ್ಞಾನಂ ದೇಹಿ ಸರ್ವದೇ. ಜ್ಞಾನಂ ದೇಹಿ ಸರ್ವದೇ. ಶ್ರೀ ಶಾರದಾ ಮಾತಾ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. 158ನೆಯ ಶ್ಲೋಕದಿಂದ 164ನೆಯ ಶ್ಲೋಕದವರೆಗೆ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ. ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರಾರಂಭದ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ. ಗೋವಿಂದಂ ಪರಮಾನಂದಂ. ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶಲ್ಯರಾಶಿರ್ಮಾಂ ಸಲಿಪ್ತಃ. ಮಲಪೂರ್ಣೋತಿ ಕಶ್ಮಲಃ. ಕಥಂ ಭವೇದಯಂ ವೇತ್ತ. ಸ್ವಯಮೇತದ್ವಿಲಕ್ಷಣಃ. ವಾಂಗ್ಮಾಂಸಮೇಧೋಸ್ಥಿ ಪುರೀಷರಾಶೌ.
अहं मतिं मूढजनः करोति। विलक्षणं वेत्ति विचारशीलः। निज स्वरूपं परमार्थभूतम्। देहोऽहमित्येव जडस्य बुद्धिः। देहे च जीवे विदुषस्त्वहन्धीः। विवेकविज्ञानवतो महात्मनः। ब्रह्माहमित्येव मतिः सदात्मनि। अत्रात्मबुद्धिं त्यज मूढबुद्धे। त्वं मां समेदोऽस्ति पुरेशराशौ। सर्वात्मनि ब्रह्मणि निर्विकल्पे। कुरुष्व शान्तिं परमां भजस्व। देहेन्द्रियादावसति भ्रमोदिता। विद्वानहन्तान्न जहाति यावत्। तावन्न तस्यास्ति विमुक्तिवार्तापि। अस्त्वेष वेदान्तनयान्तदर्शी। छाया शरीरे प्रतिबिम्बगात्रे। यत्स्वप्नदेहे हृदि कल्पिताङ्गे। यथात्मबुद्धेस्तव नास्ति काचित्। जीवच्छरीरे च तथैव मास्तु। ಕೊನೆಯ ಶ್ಲೋಕ. देहात्मधीरेव नृणाम सद्धिया। जन्मादि दुःख प्रभवस्य बीजम्। यतस्ततस्त्वं जहितां प्रयत्नात्। त्यक्तेनात्मसंयमः
तु चित्तेन पुनर्भवाश। ॐ शान्ति शान्ति शान्तिः। हरिः ॐ। श्रीगुरुभ्यो नमः। हरिः ॐ। ಶ್ರೀಗುರುಭ್ಯೋ ನಮಃ. ಆಚಾರ್ಯ ಶಂಕರರ ಈ ವಿವೇಕ ಚೂಡಾಮಣಿ ಪ್ರತಿಯೊಬ್ಬನ ಸಾಧಕನ ಆಂತರ್ಯದಲ್ಲಿ ಅಧ್ಯಾತ್ಮದ ಜಾಗೃತಿಯನ್ನು ಉಂಟು ಮಾಡುವಂತಹ ಅತ್ಯಂತ ಗಹನವಾದಂತಹ ಪ್ರಕರಣ ಗ್ರಂಥ. ಪ್ರತಿಯೊಬ್ಬ ಸಾಧಕನು ಅಧ್ಯಯನ ಮಾಡಲೇಬೇಕು. ಯಾರಿಗೆ ಅಧ್ಯಾತ್ಮದಲ್ಲಿ ಪವಿತ್ರ ಪಥದಲ್ಲಿ ಆಸಕ್ತಿ ಇದೆಯೋ ಅಂತಹ ಸಾಧಕರು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕಾದಂತಹ ಮೊದಲ ಗ್ರಂಥ ವಿವೇಕ ಚೂಡಾಮಣಿ. ಕಾರಣ ಇಲ್ಲಿ ಹಂತ ಹಂತವಾಗಿ ಯಾವ ಯಾವ ವಿಷಯಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಹಂತ ಹಂತವಾಗಿ ಮೆಟ್ಟಲು ಮೆಟ್ಟಿಲಾಗಿ ಪ್ರಗತಿಯ ಪಥದಲ್ಲಿ ಸಾಧಕನನ್ನು ಕೊಂಡೊಯ್ಯುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡಬೇಕು. ಅನೇಕ ವಿಷಯಗಳನ್ನು ನಾವು ಈಗಾಗಲೇ ವಿವೇಕ ಚೂಡಾಮಣಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಪ್ರಸಕ್ತ ವಿಚಾರ ಮಾಡುತ್ತಿರುವಂತಹ ವಿಷಯ ಪಂಚಕೋಶ ವಿವೇಕ. ನಮ್ಮೆಲ್ಲರ ಆತ್ಮಸ್ವರೂಪ ಅತ್ಯಂತ ಗೂಢವಾಗಿ ನಿಗೂಢವಾಗಿ ಅಂತರ್ಗತವಾಗಿದೆ ಪಂಚಕೋಶಗಳ ಒಳಗೆ. ನೋಡಿ, ಅಂತಹ ನಿಗೂಢವಾದಂತಹ ಆತ್ಮಸ್ವರೂಪವನ್ನು ಪ್ರವೇಶ ಮಾಡಬೇಕಾದ್ರೆ ಈ 5 ಕೋಶಗಳನ್ನು ದಾಟಬೇಕು. ಅದನ್ನು ತ್ಯಜಿಸಿ ನಾವು ಅಂತರ್ಗತವಾಗಿರುವ ಆತ್ಮಸ್ವರೂಪವನ್ನು ಜಾಗೃತಿ ಮಾಡಿಕೊಳ್ಬೇಕು. ಆದ್ದರಿಂದ ಹೊರಕೋಶ, ಹೊರ ಆವರಣ ಇರುವಂಥದ್ದೇ ಅನ್ನಮಯ ಕೋಶ. ಈ ಅನ್ನಮಯ ಕೋಶದ ಬಗ್ಗೆ ಈಗಾಗಲೇ ಅನೇಕ ಶ್ಲೋಕಗಳ ಪಾರಾಯಣ ಮಾಡಿದ್ದೇವೆ, ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಈಗ ಆ ಅನ್ನಮಯ ಕೋಶದ ಒಳಗಿರುವಂತಹ ಪದರವೇ ಪ್ರಾಣಮಯ ಕೋಶ. ಆಗಲೇ ನಾವು ಅನ್ನಮಯ ಕೋಶವನ್ನು ಅಲ್ಲಗಳೆದಿದ್ದೇವೆ. ಯಾವ ರೀತಿಯಲ್ಲಿ? ಅನ್ನಮಯ ಕೋಶ ಆತ್ಮಸ್ವರೂಪವಲ್ಲ, ಇದನ್ನು ನಾವು ಆಗಲೇ ಚರ್ಚೆ ಮಾಡಿದ್ದೇವೆ. ಇದು ಜಡವಸ್ತು, ವಿಕಾರ ಹೊಂದುತ್ತಿರುವಂತಹ ವಸ್ತು, ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಸ್ವರೂಪ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅನ್ನಮಯ ಕೋಶ ಸೀಮಿತವಾದಂಥದ್ದು. ಇದಕ್ಕೆ ಆದಿ ಇದೆ, ಅಂತ್ಯ ಇದೆ. ಈ ಸ್ಥೂಲ ಶರೀರಕ್ಕೆ ಹೌದಲ್ಲ, ಈ ಅನ್ನಮಯಕ್ಕೆ ಅಂತ್ಯ ಇದೆ. ಶಾಶ್ವತವಾಗಿ ನಾವು ಈ ಶರೀರದಲ್ಲಿ ಇರುವುದಿಲ್ಲ. ಆತ್ಮಸ್ವರೂಪರಾಗಿ ನಾವು ಶಾಶ್ವತವಾಗಿ ಇರ್ತೇವೆ. ಈ ಅನ್ನಮಯ ಕೋಶ, ಈ ಸ್ಥೂಲ ಶರೀರ ತಾತ್ಕಾಲಿಕವಾಗಿರುವುದರಿಂದ ಇದು ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯ. ಈಗಾಗಲೇ ಅದನ್ನು ನಿಶ್ಚಯ ಮಾಡಿ ಆಗಿದೆ. ಮುಂದೆ ಪ್ರಾಣಮಯ ಕೋಶ, ಇದರ ಬಗ್ಗೆ ವಿಚಾರ ಮಾಡೋಣ. ಮುಂದಿನ ಶ್ಲೋಕ 165ನೇ ಶ್ಲೋಕ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ 2 ಬಾರಿ. ಕರ್ಮೇಂದ್ರಿಯೈಃ ಪಂಚಭಿರಂಚಿತೋಯಂ
प्राणो भवेत् प्राणमयस्तु कोशः येनात्मवानन्नमयोऽनुपूर्णः प्रवर्तते सौ सकल क्रियासु कर्मेन्द्रियैः पञ्चभिरञ्चितोऽयम् प्राणो भवेत् प्राणमयस्तु कोशः येनात्मवानन्नमयोऽनुपूर्णः प्रवर्तते सौ सकल क्रियासु ಮೊದಲು ಹಿಂದಿ ಅನುವಾದ, ಆನಂತರ ಆಂಗ್ಲ ಭಾಷೆಯ ತಾತ್ಪರ್ಯ, ಆನಂತರ ಕನ್ನಡದ ಅನ್ವಯಾರ್ಥ, ಆನಂತರ ತಾತ್ಪರ್ಯ. ಮೊದಲು ನೋಡೋಣ ಪದಚ್ಛೇದ ನೋಡೋಣ, ಆನಂತರ ಹಿಂದಿಯ ಅನುವಾದ. ಕರ್ಮೇಂದ್ರಿಯೈ ಪಂಚಭಿ ಅಂಚಿತಃ ಅಯಂ ಪ್ರಾಣಃ ಭವೇತ್ ಪ್ರಾಣಃ ಪ್ರಾಣಮಯಃ ತು ಕೋಶಃ ಯೇನ ಆತ್ಮವಾನ್ ಅನ್ನಮಯಃ ಅನುಪೂರ್ಣಃ प्रवर्तते असौ सकल क्रियासु. 5 कर्मेंद्रियों से युक्त यह प्राण ही प्राणमय कोश कहलाता है, जिससे युक्त यह अन्नमय कोश अन्न से तृप्त होकर समस्त कर्मों में प्रवृत्त होता है. द प्राण with which we are all familiar, coupled with the 5 organs of action, forms the vital sheath permeated by which the material sheath engages itself in all activities as if it were living. Organs of action, we have already seen this in the shloka 92 of the same Viveka Chudamani. The brain centers which control speech, manual activity, locomotion, excretion, and reproduction. These are the 5 organs of action. Pancha Karmendriyani. Walk, speech, manual activity, pani, locomotion, pada, excretion, guda, reproduction, upastha. These are the 5 organs of action. We'll see again shloka 92 after we go through the anvayartha. Material sheath. What is this material sheath? Annamaya kosha, described in shlokas 154 and following. We have already seen all the shlokas of the Annamaya kosha. This activity, which the vital sheath is here set to impart, is again a borrowed one, paradhina, as will appear from the last line of the next shloka. The vital sheath is the pranamaya, material sheath is the annamaya. For a description of the 5 koshas, 5 sheaths, the reader is referred to the Taittiriya Upanishad. Second Valli, it's also called Brahmanandavalli or Anandavalli. There are 3 Vallis, 3 chapters in the Taittiriya Upanishad. First is called Shikshavalli.
Second, Brahmanandavali. And the third is Bhriguvalli. If possible, kindly go through the Taittiriya Upanishad, Brahmanandavali. You get all the 5 sheets, how it is formulated and how it is explained. ಈಗ ಅನ್ವಯಾರ್ಥ ನೋಡೋಣ. ಪಂಚಭಿ ಕರ್ಮೇಂದ್ರಿಯೈ, ಪಂಚಕರ್ಮೇಂದ್ರಿಯಗಳಿಂದ ಅಂಚಿತ ಕೂಡಿರುವ. ನೆನ್ಪಿಟ್ಕೊಳ್ಳಿ, ಕರ್ಮೇಂದ್ರಿಯಗಳ ಸಹಿತ ಯಾವ ಪ್ರಾಣವಿದೆಯೋ ಅದನ್ನು ಪ್ರಾಣಮಯ ಕೋಶ ಅಂತ. ನಮ್ಮಲ್ಲಿ ಇನ್ನೂ 5 ಹೆಚ್ಚು ಇಂದ್ರಿಯಗಳಿವೆ. ಜ್ಞಾನೇಂದ್ರಿಯಾಣಿ, ಪಂಚ ಜ್ಞಾನೇಂದ್ರಿಯ. ಅದು ಮನಸ್ಸಿನ ಜೊತೆ ಸೇರಿದಾಗ ಮನೋಮಯ ಕೋಶವಾಗುತ್ತೆ. ಅದೇ ಜ್ಞಾನೇಂದ್ರಿಯಗಳು ಬುದ್ಧಿಯ ಜೊತೆ ಕೂಡುವಾಗ ಅದು ವಿಜ್ಞಾನಮಯ ಕೋಶವಾಗುತ್ತೆ. ಮನೋಮಯ ಕೋಶ, ವಿಜ್ಞಾನಮಯ ಕೋಶವನ್ನು ಸುದೀರ್ಘವಾಗಿ ಅಧ್ಯಯನ ಮಾಡುವಾಗ ಇದನ್ನು ಮತ್ತೆ ಪುನರಾವರ್ತಿಸೋಣ. ಈಗ ನೆನಪಿಟ್ಟುಕೊಳ್ಳಿ, ಕರ್ಮೇಂದ್ರಿಯಗಳ ಜೊತೆ ಯಾವ ಪ್ರಾಣ ಇದೆಯೋ ಅಯಂ ಪ್ರಾಣ ತೂ, ಈ ಪ್ರಾಣವಾದರೋ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶವು ಭವೇತ್, ಆಗುತ್ತದೆ. ಅನ್ನಮಯ, ಅನ್ನಮಯ ಕೋಶವು ಏನ, ಯಾವ ಈ ಪ್ರಾಣಮಯ ಕೋಶದಿಂದ ಅನುಪೂರ್ಣ, ತುಂಬಿಸಲ್ಪಟ್ಟಿದೆ, ತುಂಬಲ್ಪಟ್ಟು ಆತ್ಮವಾನ್, ಆತ್ಮವಂತನಾಗಿ, ಆತ್ಮವಂತವಾಗಿ, ಅಸೌ, ಈ ಕೋಶವು ಸಕಲ ಕ್ರಿಯಾಸು, ಎಲ್ಲಾ ಕ್ರಿಯೆಗಳಲ್ಲಿಯೂ ಪ್ರವರ್ತತೆ, ಪ್ರವರ್ತಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ವಯಾರ್ಥ. ಪಂಚಭಿ ಕರ್ಮೇಂದ್ರಿಯೈ ಅಂಚಿತ. ಪಂಚಕರ್ಮೇಂದ್ರಿಯಗಳೊಂದಿಗೆ, ಆಗಲೇ ಹೇಳಿದ್ದೇವೆ ಪಂಚಕರ್ಮೇಂದ್ರಿಯ ಯಾವುದು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಹೌದಲ್ಲ? ವಾಕ್ ನಮ್ಮ ಮಾತಿನ ಶಕ್ತಿ, ವಾಕ್ ಶಕ್ತಿ. ವಾಕ್ ಪಾಣಿ, ಪಾಣಿ ಕರಗಳು, ಪಾದ ಕಾಲುಗಳು, ಗುದ ಮತ್ತು ಉಪಸ್ಥ. ಗುದ ಮಲದ್ವಾರ, ಉಪಸ್ಥ ಮೂತ್ರದ್ವಾರ. ಈ 5 ಕರ್ಮೇಂದ್ರಿಯಗಳು ಪ್ರಾಣಗಳ ಜೊತೆ ಸೇರಿದಾಗ ಅದು ಪ್ರಾಣಮಯ ಕೋಶವಾಗುತ್ತೆ. ನೋಡೋಣ ತಾತ್ಪರ್ಯ. ಪಂಚಕರ್ಮೇಂದ್ರಿಯಗಳೊಂದಿಗೆ ಕೂಡಿರುವ ಈ ಪ್ರಾಣವು ಪ್ರಾಣಮಯ ಕೋಶವಾಗುತ್ತದೆ. ಅನ್ನಮಯ ಕೋಶವು ಈ ಪ್ರಾಣಮಯದಿಂದ ತುಂಬಲ್ಪಟ್ಟು ಆತ್ಮವಂತವಾಗಿ ಎಲ್ಲಾ ಕ್ರಿಯೆಗಳಲ್ಲಿಯೂ ಪ್ರವರ್ತಿಸುತ್ತದೆ. ಯಾವುದು? ಈ ಪ್ರಾಣಮಯ ಕೋಶ ಕರ್ಮೇಂದ್ರಿಯಗಳ ಸಂಗಡ ಅನ್ನಮಯ ಕೋಶದ ಒಳಗೆ ಇದೆ. ಅದಕ್ಕೆ ತುಂಬಲ್ಪಟ್ಟು ಅಂತ ಹೇಳಿದ್ದಾರೆ. ತುಂಬಿಸು ಅಂದ್ರೆ ಏನು, ಒಂದು ಲೋಟಕ್ಕೆ ನೀರು ತುಂಬಿಸಿದಾಗಲ್ಲ. ತುಂಬಲ್ಪಟ್ಟು ಅಂತಂದ್ರೆ ಆವೃತವಾಗಿದೆ ಅಂತ ಅರ್ಥ. ನೋಡೋಣ ಇಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಪ್ರಾಣಮಯ ಕೋಶವನ್ನು ವರ್ಣಿಸಿದೆ. ಏನು ಹಾಗಾದ್ರೆ ತುಂಬಲ್ಪಟ್ಟು ಅಂದ್ರೆ ಅರ್ಥ ನೋಡಿ. ಅಂತಹ ಈ ಅನ್ನರಸಮಯನಾದ ಆತ್ಮನಿಗಿಂತ ಬೇರೆಯವನು, ಒಳಗಿರುವವನು ಪ್ರಾಣಮಯನು ಆದ ಆತ್ಮನಿರುವನು. ಅವನಿಂದ ಈ ಅನ್ನರಸಮಯನಾದ ಆತ್ಮನು ತುಂಬಿರುವನು ಅಂದ್ರೆ ವ್ಯಾಪಕವಾಗಿದೆ, ವ್ಯಾಪಿಸಲ್ಪಟ್ಟಿದೆ ಅಂತ ಅರ್ಥ. ತೈತ್ರಿಯ ಉಪನಿಷತ್ತಿನ ವಾಕ್ಯ ನೋಡಿ. ತಸ್ಮಾತ್ವಾ ಏತಸ್ಮಾದನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯಃ ತೇನೈಕ ಪೂರ್ಣಃ. ಈ ವಾಕ್ಯವನ್ನು ಬ್ರಹ್ಮಾನಂದವಲ್ಲಿಯಲ್ಲಿ ತೈತ್ರಿಯ ಉಪನಿಷತ್ತಿನಲ್ಲಿ ತಾವು ನೋಡಬಹುದು. ಅರ್ಥಾತ್ ಅನ್ನಮಯ ಕೋಶದ ಒಳಗೆ ಪೂರ್ತಿಯಾಗಿ ಆವೃತವಾಗಿದೆ ಪ್ರಾಣಮಯ ಕೋಶ. ಕರ್ಮೇಂದ್ರಿಯಗಳ ಸಂಗಡ ಇರುವಂತಹ ಪ್ರಾಣಗಳೇ ಪ್ರಾಣಮಯ ಕೋಶ. ಮುಂದೆ ನೋಡೋಣ. ನೈವಾತ್ಮಾಪಿ
नैवात्मापि प्राणमयो वायुविकारः गन्ता गन्ता वायुवदन्तर्बहिरेशः यस्मात् किञ्चित्त्वापि न वेत्तीष्टमनिष्टम् स्वं वान्यं वा किञ्चन नित्यं परतन्त्रः ಈ ಶ್ಲೋಕದಲ್ಲಿ ಯಾವ ರೀತಿ ಪ್ರಾಣಮಯ ಕೋಶ ಆತ್ಮಸ್ವರೂಪ ಆಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ವಿವರಿಸಲಾಗಿದೆ. ಇಲ್ಲಿ ನೋಡಿ, ಪರತಂತ್ರ ಆಗ್ಲೇ ಕೊನೆಯ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಮುಂದಿನ ಶ್ಲೋಕದ ಕೊನೆಯ ವಾಕ್ಯದಲ್ಲಿ ಪ್ರಾಣಮಯ ಕೋಶ ಯಾಕೆ ಆತ್ಮಸ್ವರೂಪ ಆಗಲಿಕ್ಕಿಲ್ಲ ಅನ್ನುವಂತಹ ಪದ ಇದೆ ಅಂತ ಹೇಳಿ, ಆ ಪದವೇ ಪರತಂತ್ರ ಪರಾಧೀನ. ಮತ್ತೊಮ್ಮೆ ಶ್ಲೋಕ ಓದುವ. ನೈವಾತ್ಮಾಪಿ ಪ್ರಾಣಮಯೋ ವಾಯುವಿಕಾರಃ ಗಂತಾ ಗಂತಾ ವಾಯುವದಂತರ್ಬಹಿರೇಶಃ ಯಸ್ಮಾತ್ ಕಿಂಚಿತ್ವಾಪಿ ನ ವೇತ್ತೇಷ್ಟಮನಿಷ್ಟಂ ಸ್ವಂ ವಾನ್ಯಂ ವಾ ಕಿಂಚನ ನಿತ್ಯಂ ಪರತಂತ್ರಃ. ಪದಚ್ಛೇದ ನೋಡಿಕೊಳ್ಳಿ. ನ ಏವ ಆತ್ಮ ಅಪಿ ಪ್ರಾಣಮಯಃ ವಾಯುವಿಕಾರಃ ಗಂತಾ ಆಗಂತಾ ವಾಯುವತ್ ಅಂತಃ ಬಹಿಃ ಏಷಃ ಯಸ್ಮಾತ್ ಕಿಂಚಿತ್ ಕ್ವಾಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ ಸ್ವಂ ವಾ अन्यम वा किंचन नित्यम परतंत्रः. देखिए, हिंदी का अनुवाद, प्राणमय कोश भी आत्मा नहीं है, क्योंकि यह वायु का विकार है. वायु के समान ही बाहर भीतर जाने आने वाला है और नित्य परतंत्र है. यह कभी अपना इष्ट अनिष्ट, अपना पराया भी कुछ नहीं जानता. ಯಾಕೆ ಪ್ರಾಣಮಯ ಕೋಶ ಆತ್ಮಸ್ವರೂಪ ಆಗಲಿಕ್ಕಿಲ್ಲ? ನೋಡಿ, ಆಂಗ್ಲ ಪದದ ತಾತ್ಪರ್ಯ, ಆಂಗ್ಲ ಭಾಷೆಯ ತಾತ್ಪರ್ಯ. ನೀದರ್ ಈಸ್ ದ ವೈಟಲ್ ಶೀತ್ ದ ಸೆಲ್ಫ್. ವೈ? ಬಿಕಾಸ್ ಇಟ್ ಈಸ್ ಎ ಮಾಡಿಫಿಕೇಶನ್ ಆಫ್ ವಾಯು, and like the air, it enters into and comes out of the body. And because it ಕ್ಷಮಿಸಿ, ಸ್ವಲ್ಪ ಮುಂದೆ ಕೊಟ್ಟಾಯಿತು. and because ಕ್ಷಮಿಸಿ, ಸ್ವಲ್ಪ ಪೇಜ್ ವ್ಯತ್ಯಾಸ ಆಗಿದೆ. Okay. Again we'll read. Neither is the vital sheath the self, because it is a modification of Vayu, and like the air, it enters into and comes out of the body, and because it never knows in the least either its own weal and woe or those of others.
being eternally dependent on the self. Vayu, the pranavayu or life force is meant here. The word commonly means air, which brings in the comparison with the air in the next line. The air which is outside and the air which is going on inside is the comparison. Enters into, that is as breath, which is its gross manifestation. Let's see the Kannada Anvayartha and translation. Pranamaya api, pranamayavu atma na eva. ಪ್ರಾಣಮಯವು ಆತ್ಮನಲ್ಲ. ಯಾಕೆ? ಯಸ್ಮಾತ್, ಏಕೆಂದರೆ ವಾಯುವಿಕಾರ, ಈ ಪ್ರಾಣವು ವಾಯುವಿನ ರೂಪಾಂತರವು. ಏಷಃ, ಇದು ವಾಯುವತ್, ವಾಯುವಿನಂತೆ, ಅಂತಹ ಒಳಗೆ, ಗಂತ ಒಳಗೆ ಹೋಗುತ್ತದೆ, ಬಹಿಃ ಆಗಂತ ಹೊರಕ್ಕೆ ಬರುತ್ತದೆ. ನಿತ್ಯಂ ಯಾವಾಗಲೂ, ಪರತಂತ್ರ ಪರಾಧೀನವಾಗಿ, ಕ್ವ ಅಪಿ ಎಲ್ಲಿಯೂ, ಇಷ್ಟಂ ಇಷ್ಟವನ್ನಾಗಲಿ, ಅನಿಷ್ಟಂ ಅನಿಷ್ಟವನ್ನಾಗಲಿ, ಕಿಂಚಿತ್ ನವೇತ್ತಿ ಸ್ವಲ್ಪವೂ ಅರಿಯುವುದಿಲ್ಲ. ಸ್ವಂಬ ಅನ್ಯಂಬ, ಸ್ವಂಬ ತನ್ನನ್ನಾಗಲಿ, ಅನ್ಯಂಬ ಮತ್ತೊಂದನ್ನಾಗಲಿ, ಕಿಂಚನ ನವೇತ್ತಿ ಸ್ವಲ್ಪವೂ ಅರಿಯುವುದಿಲ್ಲ. ಯಾಕೆಂದ್ರೆ ಪ್ರಾಣಮಯ ಜಡ, ಸುಮ್ಮನೆ ಉಸಿರಾಡಬೇಕು, ಉಸಿರಾಡ್ತಾರ, ಅದಕ್ಕೆ ಸ್ವಂತದ್ದು ಯಾವುದೇ ರೀತಿಯಾದ ತಿಳುವಳಿಕೆ ಇರುವುದಿಲ್ಲ. ನೋಡಿ ತಾತ್ಪರ್ಯ. ಈ ಪ್ರಾಣಮಯ ಕೋಶವು ವಾಯುವಿನ ರೂಪಾಂತರವಾಗಿರುವುದರಿಂದ ಆತ್ಮವಲ್ಲ. ಏಕೆಂದರೆ ವಾಯುವಿನಂತೆ ಒಳಕ್ಕೆ ಹೋಗುತ್ತಲೂ ಹೊರಕ್ಕೆ ಬರುತ್ತಲೂ ಇರುತ್ತದೆ. ಇದು ಎಲ್ಲಿಯೂ ಇಷ್ಟವನ್ನಾಗಲಿ ಅನಿಷ್ಟವನ್ನಾಗಲಿ ಸ್ವಲ್ಪವೂ ಅರಿತುಕೊಳ್ಳಲಾರದು. ತನ್ನನ್ನಾಗಲಿ ಮತ್ತೊಂದನ್ನಾಗಲಿ ಸ್ವಲ್ಪವೂ ಅರಿಯಲಾರದು. ಯಾವಾಗಲೂ ಪರಾಧೀನವಾಗಿರುತ್ತದೆ. ಈ ತಾತ್ಪರ್ಯವನ್ನು ಓದುವಾಗ ತಕ್ಷಣ ನಮಗೆ ಮನಸ್ಸಿಗೆ ನೆನಪಾದದ್ದು ಯಾವುದು ಅಂತಂದ್ರೆ, ಒಂದು ಸಂಗೀತದ ವಾದ್ಯ ಯಾವುದು ಅಂತಂದ್ರೆ ಹಾರ್ಮೋನಿಯಂ. ಹಾರ್ಮೋನಿಯಂ ನೋಡಿದಿರ ನೀವು? ಅಲ್ಲಿ ಒಳಗೆ ಗಾಳಿ ಬೀಸ್ತಾ ಇರಬೇಕು, ಒಳಗಡೆ ಗಾಳಿ ಬೀಸ್ತಾ ಇರಬೇಕು. ಆ ಹೊರಗಡೆ ಅನೇಕ ಏನಂತಾರೆ ಇದಕ್ಕೆ, ಕೀಸ್ ಅಂತಾರೆ. ಹಾರ್ಮೋನಿಯಂ ಮೇಲೆ ಅನೇಕ ಬಿಲ್ಲೆ, ಅದನ್ನು ಬಿಲ್ಲೆ ಅಂತ ಹೇಳ್ಬೋದಾ, ಬಿಲ್ಲೆಗಳಿಟ್ಟಿರ್ತಾರೆ. ಒಂದು ಕಪ್ಪು ಇರುತ್ತೆ, ಒಂದು ಬಿಳಿ ಇರುತ್ತೆ, ಹೌದಲ್ಲ? ಬೇರೆ ಬೇರೆ ಸ್ವರಕ್ಕೆ ತಕ್ಕ ಹಾಗೆ ಅಲ್ಲಿ ಜೋಡಿಸಲಾಗಿರುತ್ತೆ. ತಾರಸ್ಥಾಯಿ, ತಗ್ಗುಸ್ಥಾಯಿ, ಮಧ್ಯಸ್ಥಾಯಿ ಇತ್ಯಾದಿ. ಈಗ ನೋಡಿ, ಗಾಳಿ ಬೀಸ್ತಾ ಇರಬೇಕು, ಜೊತೆಗೆ ಆ ಕೀಲಿ ಮಣೆ, ಆ ಕೀಲಿ ಮಣೆಗಳನ್ನ ಮೇಲೆ ಕೈ ಆಡಿಸ್ತಾ ಇರಬೇಕು. ಸಂಗೀತ ನಾದ ಹೊರಹೊಮ್ಮುತ್ತೆ. ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಆ ವಾಯು ಏನು ಹೊರಗಡೆ ಹೋಗ್ತಾ ಇದೆ ಗಾಳಿ, ಅದಕ್ಕೆ ಆ ಸಂಗೀತದ ಬಗ್ಗೆ ಜ್ಞಾನ ಇದೆಯೇನು? ಯಾವ ರಾಗ, ಯಾವ ಸ್ವರ, ಯಾವ ಸ್ಥಾಯಿ ಆ ಗಾಳಿಗೆ ತಿಳಿದಿದೆಯೇನು? ಅದು ಕೈಯಿಂದ ಮೀಟ್ತಾ ಇರಬೇಕು, ಗಾಳಿ ಹೊರಗಡೆ ಹೋಗ್ತಾ ಇರಬೇಕು, ಆಗ ಕೀಲಿಮಣೆಗಳ ಮೇಲೆ ಕೈ ಆಡಿಸ್ತಾ ಇರಬೇಕು. ಸರಿಯಾಗಿ ಕಲಿತುಕೊಂಡಿದ್ದರೆ ಸುಶ್ರಾವ್ಯವಾದಂತಹ ಸಂಗೀತವನ್ನು ನಾವು ಆಲಿಸಬಹುದು ಹಾರ್ಮೋನಿಯಂ ಮೂಲಕ. ಯಾಕೆ ಈ ಉದಾಹರಣೆ ಕೊಟ್ವು ನಾವು? ಯಾಕೆ ಉದಾಹರಣೆ ಕೊಟ್ವು ಅಂತಂದ್ರೆ, ಆ ಗಾಳಿಗೆ ಸಂಗೀತ ಜ್ಞಾನ ಇಲ್ಲ ಅನ್ನುವುದನ್ನು ತಿಳಿಸೋದಿಕ್ಕೆ. ಅಥವಾ ಕೊಳಲು, ಅಲ್ಲೂ ಕೂಡ ಗಾಳಿ ಬೇಕು ನೋಡಿ. ಕೊಳಲು, ವೇಣು, ಮುರಳಿ, ಹೌದಲ್ಲ, ಬಾಂಸುರಿ, ಅದನ್ನು ನುಡಿಸುವಾಗಲೂ ಕೂಡ ಒಳಗಡೆ ನಾವೇ ಊದಬೇಕು. ಗಾಳಿಯನ್ನು ಊದಿ ಆ ಸಪ್ತ ರಂಧ್ರಗಳ ಮೇಲೆ ಬೆರಳುಗಳನ್ನು ಆಡಿಸ್ತಾ ಇದ್ರೆ ಸುಶ್ರಾವ್ಯವಾದಂತಹ ವೇಣುನಾದ, ಹೌದಲ್ಲ? ಆದರೆ ಆ ಗಾಳಿಗೂ ಗೊತ್ತಿಲ್ಲ, ನಾನು ವೇಣುವಿನ ಒಳಗಡೆ ಹೋಗ್ತಾ ಇದ್ದೀನಿ, ನನ್ನಿಂದಲೇ ಸಂಗೀತ ಹೊರಹೊಮ್ತಾ ಇದೆ.
ಆ ವಾಯುವಿಗೆ ಆ ಗಾಳಿಗೆ ಯಾವ ಜ್ಞಾನವೂ ಇಲ್ಲ. ಗಾಳಿ ಬೀಸಬೇಕು, ಬೀಸ್ತಾ ಇದೆ, ಅಷ್ಟೇ ಅದರ ಕರ್ತವ್ಯ. ಅದಕ್ಕೆ ಇಷ್ಟ ಅನಿಷ್ಟ ಯಾವ ವಸ್ತುವನ್ನು ಕೂಡ ಅದು ಅರಿಯಲಾರದು. ಯಾವುದಾದ್ರೂ ದುರ್ಗಂಧ ಬರ್ತಾ ಇದ್ರೆ ಆ ಗಾಳಿ ದುರ್ಗಂಧವನ್ನು ತರುತ್ತೆ. ಇದು ದುರ್ಗಂಧ, ಇದನ್ನು ನಾನು ಮನುಷ್ಯರ ಕಡೆಗೆ ಪ್ರಾಣಿಗಳ ಕಡೆಗೆ ಬೀಸಬಾರದು, ಏನು ಗೊತ್ತಿಲ್ಲ. ಬೀಸ್ತಾರ ಸುಗಂಧವಾಗಲಿ ದುರ್ಗಂಧವಾಗಲಿ ವಾಯುವಿನ ಕೆಲಸ ಅದು, ಹೌದಲ್ಲ? ತನ್ನದೇ ಆದಂತಹ ಸ್ವಂತ ಶಕ್ತಿ ಇರುವುದಿಲ್ಲ, ಅದು ಪರಾಧೀನವಾಗಿದೆ. ವಿಚಾರ ಮಾಡಿ, ಈ ಪ್ರಾಣ ಸಂಚಾರ ಏನ್ ನಡೀತಾ ಇದೆ, ಪ್ರಾಣಕ್ಕೆ ನಾವೇನು ಅಷ್ಟೊಂದು ಬೆಲೆ ಕೊಡ್ತೀವಿ, ಆದ್ರೆ ಪ್ರಾಣ ಶಕ್ತಿಯೇ ಪರಾಧೀನ. ಯಾರ ಪರಾಧೀನ? ಆತ್ಮನ ಪರಾಧೀನ, ಆತ್ಮಾಧೀನ. ಆತ್ಮದ ವಶದಲ್ಲಿದೆ ಪ್ರಾಣಮಯ. ಆದ್ದರಿಂದ ಪ್ರಾಣಮಯವು ಪರಾಧೀನವಾಗಿರುವುದರಿಂದ ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಹೊರಗಡೆ ವಾಯು ಏನ್ ಮಾಡ್ತಾ ಇದೆ? ಬೀಸ್ತಾ ಇದೆ, ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ. ಈ ನಮ್ಮ ಶರೀರದ ಒಳಗಡೆ ವಾಯು ಏನ್ ಮಾಡ್ತಾ ಇದೆ? ಒಳಗ್ ಬರ್ತಾ ಇದೆ, ಅಥವಾ ಒಳಗ್ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಹೌದಲ್ಲ? ವಿಚಾರ ಮಾಡಿ, ನಿರಂತರ ನಡೀತಾ ಇದೆ. ಆದ್ರೆ ಆ ಪ್ರಾಣಕ್ಕೆ ಈಗ ನಿಲ್ಲಬೇಕು ಅನ್ನುವಂತಹ ಶಕ್ತಿ ಅದಕ್ಕಿಲ್ಲ. ಆತ್ಮದ ಅಸ್ತಿತ್ವ ಇರುವವರೆಗೆ, ಆತ್ಮದ ಶಕ್ತಿ ಚೈತನ್ಯ ಆ ಪ್ರಾಣಕ್ಕೆ, ಆ ಪ್ರಾಣಮಯಕ್ಕೆ ಕೊಡುವವರೆಗೆ ಅದು ತನ್ನ ಕಾರ್ಯವನ್ನು ಮಾಡ್ತಾನೇ ಇರಬೇಕು. ಅದಕ್ಕೆ ಪರಾಧೀನ ಅಂತ ಹೇಳೋದು, ಹೌದಲ್ಲ? ನೋಡಿ, ಆ ಶ್ಲೋಕದಲ್ಲಿ ಸಂಸ್ಕೃತ ಪದ ಏನಿತ್ತು? ಆ ಪರತಂತ್ರ. ಪರಾಧೀನ ಅಂತಂದ್ರೆ ಪರತಂತ್ರ. ಆ ಒಂದು ಆಳ್ವಿಕೆಯಲ್ಲಿ ಅದು ಒಳಗಾಗಿದೆ. ಆತ್ಮದ ಆಳ್ವಿಕೆಯಲ್ಲಿ ಪ್ರಾಣಮಯವು ಉಂಟು. ಅದು ಜಡ, ತನ್ನಷ್ಟಕ್ಕೆ ತನ್ನ ಶಕ್ತಿಯನ್ನು ಅದು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಬೆಳಕಿನಲ್ಲಿ ಈ ಪ್ರಾಣ ಸಂಚಾರ ನಡೆಯುತ್ತಿದೆ ಅನ್ನುವುದು ಈ ಶ್ಲೋಕದ ತಾತ್ಪರ್ಯ. ಈ ಎರಡು ಶ್ಲೋಕಗಳು ಮಾತ್ರ ಪ್ರಾಣಮಯ ಕೋಶವನ್ನು ವಿವರಿಸುತ್ತೆ. ಮುಂದೆ ಮನೋಮಯ ಕೋಶ, ಇದನ್ನು ನೋಡೋಣ. ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್. ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು. ಸಂಜ್ಞಾದಿ ಭೇದ ಕಲನಾ ಕಲಿತೋ ಬಲಿಯಾ. ತತ್ಪೂರ್ವಕೋಶಮಭಿಪೂರ್ಯ ವಿಜೃಂಭತೆ ಯಃ. ಮತ್ತೊಮ್ಮೆ ದೇವನಾಗರಿ ಲಿಪಿಯನ್ನು ನೋಡಿಕೊಂಡು ಮತ್ತೊಮ್ಮೆ ಪಾರಾಯಣ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್. ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು. ಸಂಜ್ಞಾದಿ ಭೇದ ಕಲನಾ ಕಲಿತೋ ಬಲಿಯಾ. ತತ್ಪೂರ್ವಕೋಶಮಭಿಪೂರ್ಯ ವಿಜೃಂಭತೆ ಯಃ.
ಪದಚ್ಛೇದ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯಃ ಸ್ಯಾತ್. ಕೋಶಃ ಮಮ ಅಹಂ ಇತಿ ವಸ್ತು ವಿಕಲ್ಪ ಹೇತು ಸಂಜ್ಞಾದಿ ಭೇದ ಕಲನಾ ಕಲಿತಃ ಬಲೀಯಾನ್ ತತ್ ಪೂರ್ವಕೋಶಂ ಅಭಿಪೂರ್ಯ विजृंभते यह. हिंदी का अनुवाद. ज्ञानेन्द्रिय और मन ही मैं, मेरा आदि विकल्पों का हेतु मनोमय कोश है, जो नामादि भेद कलनाओं से जाना जाता है और बड़ा बलवान तथा पूर्व कोशों को व्याप्त करके स्थित है. पूर्व कोश ಅಂದ್ರೆ ಯಾವ್ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಅದರ ಒಳಗಿರುವಂಥದ್ದು, ಒಳಗೆ ಆವೃತವಾಗಿರುವಂತಹ ವ್ಯಾಪ್ತವಾಗಿರುವಂತಹ ಕೋಶ ಮನೋಮಯ ಕೋಶ. ನೋಡೋಣ ಆಂಗ್ಲ ಭಾಷೆಯ ತಾತ್ಪರ್ಯ. ದ ಆರ್ಗನ್ಸ್ ಆಫ್ ನಾಲೆಡ್ಜ್. ಇಲ್ಲಿ ನೋಡಿ, ಆರ್ಗನ್ಸ್ ಆಫ್ ನಾಲೆಡ್ಜ್ ಅಂದ್ರೆ ಜ್ಞಾನೇಂದ್ರಿಯಾಣಿ. ಪ್ರಾಣಮಯ ಕೋಶ ಹೇಗಿತ್ತು? ಯಾವುದರಿಂದ ಮಾಡಲ್ಪಟ್ಟಿದೆ ಪ್ರಾಣಮಯ ಕೋಶ? ಕರ್ಮೇಂದ್ರಿಯಾಣಿ ಮತ್ತು ಪ್ರಾಣಗಳು, ಇದರಿಂದ ಪ್ರಾಣಮಯ ಕೋಶ ಆಗಿದೆ. ಮನೋಮಯ ಕೋಶ ಹೇಗಾಗಿದೆ? ಜ್ಞಾನೇಂದ್ರಿಯಗಳ ಸಹಿತ ಮನಸ್ಸು ಕೂಡುವುದಾದರೆ ಅದು ಮನೋಮಯ ಕೋಶ. ದಿ ಆರ್ಗನ್ಸ್ ಆಫ್ ನಾಲೆಡ್ಜ್ ಟುಗೆದರ್ ವಿತ್ ದ ಮೈಂಡ್ ಫಾರ್ಮ್ ದಿ ಮೆಂಟಲ್ ಶೀತ್. ಫುಡ್ ಶೀತ್ ಅಥವಾ ಮೆಟೀರಿಯಲ್ ಶೀತ್ ಅನ್ನಮಯ ಕೋಶ. ವೈಟಲ್ ಶೀತ್ is the pranamaya kosha. Now we have another sheath called mental sheath, manomaya kosha. The organs of knowledge together with the mind form the mental sheath, the cause of the diversity of things such as I and mine, aham cha mama. It is powerful and endued with the faculty of creating differences of name, etc. It manifests itself as permeating the preceding, that is vital sheath, pranamaya kosha. ಈ ಮನೋಮಯ ಕೋಶ ಪ್ರಾಣಮಯ ಕೋಶವನ್ನು ವ್ಯಾಪಿಸಿದೆ. ಪ್ರಾಣಮಯ ಕೋಶದ ಒಳಗೆ ಇರುವಂಥದ್ದು ಮನೋಮಯ ಕೋಶ. ಆರ್ಗನ್ಸ್ ಆಫ್ ನಾಲೆಡ್ಜ್, ಇದನ್ನು ಕೂಡ 92ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಯಾಕೆ ಆಗಲೇ ಹೇಳಿಲ್ಲ ಅಂತಂದ್ರೆ ಮತ್ತೊಮ್ಮೆ ಬರುತ್ತೆ ಇದು. ಅದರಿಂದ 92ನೇ ಶ್ಲೋಕದಲ್ಲಿ ಪಂಚಜ್ಞಾನೇಂದ್ರಿಯಾಣಿ ಪಂಚಕರ್ಮೇಂದ್ರಿಯಾಣಿ ಎರಡೂ ಕೂಡ ಹೇಳಲಾಗಿದೆ. ಅದಾಗಲೇ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಈಗ ಆ ಶ್ಲೋಕದ ಪಾರಾಯಣವನ್ನು ಮಾಡ್ತೇವೆ. ಆರ್ಗನ್ಸ್ ಆಫ್ ನಾಲೆಡ್ಜ್, ದ ಬ್ರೈನ್ ಸೆಂಟರ್ಸ್ ವಿಚ್ ಕಂಟ್ರೋಲ್ ಸೈಟ್, ಹಿಯರಿಂಗ್, ಸ್ಮೆಲ್, ಟೇಸ್ಟ್ ಅಂಡ್ ಟಚ್. ಸೈಟ್ ಕಣ್ಣು, ಹಿಯರಿಂಗ್ ಕಿವಿ, ಸ್ಮೆಲ್ ಮೂಗು, ಟೇಸ್ಟ್ ನಾಲಿಗೆ, ಟಚ್ ಚರ್ಮ. ಈ 5 ಆರ್ಗನ್ಸ್ ಆಫ್ ನಾಲೆಡ್ಜ್ ಜ್ಞಾನೇಂದ್ರಿಯಾಣಿ. ನೋಡುವ ಆ 92ನೇ ಶ್ಲೋಕ ಯಾವುದು ಕರ್ಮೇಂದ್ರಿಯಗಳನ್ನು ಕೂಡ ಹೇಳುತ್ತೆ, ಜ್ಞಾನೇಂದ್ರಿಯಗಳನ್ನು ಹೇಳುತ್ತೆ. 92 ತಮ್ಮಲ್ಲಿ ಪುಸ್ತಕವಿದ್ದರೆ 92ನೇ ಶ್ಲೋಕವನ್ನು ತೆರೆಯಿರಿ. ಅದನ್ನ ನಾವೊಮ್ಮೆ ಪಾರಾಯಣ ಮಾಡ್ತೇವೆ. ಅದರಲ್ಲಿ ಪುನಃ ನಾವು ಮೆಲುಕು ಹಾಕಬಹುದು. ಶ್ಲೋಕವನ್ನು ಮತ್ತೆ ನಾವು ಮನನ ಮಾಡಬಹುದು. ನೋಡಿ 92ನೇ ಶ್ಲೋಕ. ಬುದ್ಧೇಂದ್ರಿಯಾಣಿ ಶ್ರವಣಂ ತ್ವಗಕ್ಷಿ ಘ್ರಾಣಂಚ ಜಿಹ್ವಾ ವಿಷಯಾವಬೋಧನಾತ್ ವಾಕ್ಪಾಣಿಪಾದಾಗುದಮಪ್ಯುಪಸ್ಥಃ ಕರ್ಮೇಂದ್ರಿಯಾಣಿ ಪ್ರವಣೇನ ಕರ್ಮಸು. ಹೌದಲ್ಲ? 92ನೇ ಶ್ಲೋಕದಲ್ಲಿ ಜ್ಞಾನೇಂದ್ರಿಯಗಳನ್ನು ಹೇಳಲಾಗಿತ್ತು, ಕರ್ಮೇಂದ್ರಿಯಗಳನ್ನು ಹೇಳಲಾಗಿತ್ತು. ಅದರ ಕನ್ನಡ ತಾತ್ಪರ್ಯವನ್ನು ಹೇಳ್ತೇವೆ ನೋಡಿ. 92ನೇ ಶ್ಲೋಕ. ಕಿವಿಗಳು, ಚರ್ಮ, ಕಣ್ಣುಗಳು, ಮೂಗು, ನಾಲಗೆ ಇವು
ವಿಷಯಗಳನ್ನು ನಮಗೆ ಬೋಧಿಸುವುದರಿಂದ ಜ್ಞಾನೇಂದ್ರಿಯಗಳು ಎನಿಸುವವು. ವಾಕ್ ಕೈಕಾಲುಗಳು, ಗುದ ಉಪಸ್ಥಗಳು ಇವು ಕರ್ಮಗಳಲ್ಲಿ ಪ್ರವೃತ್ತವಾಗಿರುವುದರಿಂದ ಕರ್ಮೇಂದ್ರಿಯಗಳು ಎನಿಸಿವೆ. ಹೌದಲ್ಲ? ಈ ಜ್ಞಾನೇಂದ್ರಿಯಗಳ ಜೊತೆ ಮನಸ್ಸು ಸೇರಿದಾಗಲೇ ಮನೋಮಯ ಕೋಶ. ನೋಡುವ ಅನ್ವಯಾರ್ಥ ಆನಂತರ ಕನ್ನಡದ ತಾತ್ಪರ್ಯ. ಜ್ಞಾನೇಂದ್ರಿಯಾಣಿಚ, ಜ್ಞಾನೇಂದ್ರಿಯಗಳು, ಮನಃಚ ಮತ್ತು ಮನಸ್ಸು ಸೇರಿ ಮನೋಮಯ ಕೋಶ ಸ್ಯಾತ್, ಮನೋಮಯ ಕೋಶವಾಗುತ್ತದೆ. ಇದು ಮಮ ನನ್ನದು, ಅಹಂ ನಾನು, ಇತಿ ಎಂಬ ವಸ್ತು ವಿಕಲ್ಪ ಹೇತು, ವಸ್ತುಗಳ ಭೇದಕ್ಕೆ ಕಾರಣವಾಗಿರುತ್ತದೆ. ಯಹ ಯಾವುದು ಸಂಜ್ಞಾದಿ ಭೇದ ಕಲನಾ ಕಲಿತಃ, ನಾಮಾದಿ ಭೇದಗಳ ಕಲ್ಪನೆಯಿಂದ ಕೂಡಿರುತ್ತದೆಯೋ, ಬಲಿಯಾ ಬಲಿಷ್ಠವಾಗಿರುತ್ತದೆಯೋ, ತತ್ಪೂರ್ವ ಕೋಶಂ ಹಿಂದಿನ ಕೋಶವನ್ನು ಅಭಿಪೂರ್ಯ ವ್ಯಾಪಿಸಿಕೊಂಡು ವಿಜೃಂಭತೆ ವಿಜೃಂಭಿಸುತ್ತದೆ. ನೋಡಿ, ಮನೋಮಯ ಕೋಶ ಆಚಾರ್ಯ ಶಂಕರರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಕಾರಣ, ನಮ್ಮ ಮನಸ್ಸನ್ನು ನಾವು ಅರಿತುಕೊಂಡರೆ ಇಡೀ ವಿಶ್ವವನ್ನೇ ಅರಿತುಕೊಂಡಂತೆ. ನಮ್ಮ ಮನಸ್ಸನ್ನು ನಾವು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆ. ಅದರಿಂದ ಈ ಮನೋಮಯ ಕೋಶ ಮನಸ್ಸಿನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಆಚಾರ್ಯ ಶಂಕರರು. ಈ ಮುಂದಿನ ಹಲವಾರು ಶ್ಲೋಕಗಳಲ್ಲಿ ನೋಡೋಣ ಮನೋಮಯ ಕೋಶದ ತಾತ್ಪರ್ಯ. ಜ್ಞಾನೇಂದ್ರಿಯಗಳು ಮನಸ್ಸು ಸೇರಿಕೊಂಡು ಮನೋಮಯ ಕೋಶವಾಗಿದೆ. ಇದು ನಾನು ನನ್ನದು ಎಂಬ ವಸ್ತುಗಳ ಭೇದಕ್ಕೆ ಕಾರಣವಾಗಿದೆ. ಈ ಮನಸ್ಸು ಯಾತಕ್ಕೆ, ಅದರ ಅಸ್ತಿತ್ವವನ್ನು ಹೇಗೆ ನಾವು ಗುರುತಿಸಿಕೊಳ್ಳಬಹುದು? ನಾನು ನನ್ನದು ಇರುವುದರಿಂದಲೇ ಆ ಮನಸ್ಸಿಗೆ ಕಂಟಕ ಬಾಧಕ ಆಗಿದೆ. ಅದೇ ಮನಸ್ಸಿನ ಮೂಲಕ ಮೋಕ್ಷವು ಉಂಟು. ನೋಡಿ, ಮುಂದೆ ಹೇಳ್ತಾರೆ ಆಚಾರ್ಯ ಶಂಕರರು, ನಾನು ನನ್ನದು ಎಂಬ ವಸ್ತುಗಳ ಭೇದಕ್ಕೆ ಈ ಮನಸ್ಸೇ ಕಾರಣವಾಗಿದೆ. ನಾಮವೇ ಮೊದಲಾದ ಭೇದಗಳ ಕಲ್ಪನೆಯಿಂದ ಕೂಡಿರುತ್ತದೆ, ಬಲಿಷ್ಠವಾಗಿರುತ್ತದೆ. ಏನು ವಾಕ್ಯದ ಅರ್ಥ? ನಾಮವೇ ಮೊದಲಾದ ಭೇದಗಳ ಅಂತಂದ್ರೆ, ಈ ಜಗತ್ತಿನಲ್ಲಿ ಕಣ್ಣಿನ ಮೂಲಕ ಅನೇಕ ದೃಶ್ಯಾವಳಿಯನ್ನು, ದೃಶ್ಯಗಳನ್ನು, ಚಿತ್ರಗಳನ್ನು ನೋಡುತ್ತೇವೆ. ಯಾವುದರ ಮುಖಾಂತರ? ಕಣ್ಣಿನ ಮುಖಾಂತರ. ಆದರೆ ಯಾವುದೇ ನಾವು ವಸ್ತುವನ್ನು ನೋಡಲಿ, ಯಾವುದೇ ಆಕಾರವನ್ನು ನೋಡಲಿ, ಅದಕ್ಕೊಂದು ಹೆಸರಿದೆ. ನಾಮ ರೂಪ. ಕಣ್ಣು ಆ ರೂಪವನ್ನು ನೋಡುತ್ತೆ, ಆ ರೂಪಕ್ಕೆ ಒಂದು ಹೆಸರಿದೆ. ಆ ಹೆಸರು ಮನಸ್ಸಿಗೆ ಗೊತ್ತಿದೆ. ಕಣ್ಣು ನೋಡುವುದು ರೂಪ, ಮನಸ್ಸು ಹೇಳುತ್ತೆ ಈ ರೂಪಕ್ಕೆ ಈ ಹೆಸರು. ನೋಡಿ, ಮನೋಮಯ ಕೋಶ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಈ ದೃಶ್ಯಾವಳಿಯನ್ನು ನಮಗೆ ತಂದು ಕೊಡುತ್ತೆ ಈ ಮನಸ್ಸು. ಕಣ್ಣು ನೋಡುತ್ತಷ್ಟೇ, ಆದ್ರೆ ಮನಸ್ಸಿರ್ಬೇಕು. ಇಲ್ಲಿದ್ರೆ ಕಣ್ಣು ಕೆಲಸ ಮಾಡೋದಿಲ್ಲ, ಕಣ್ಣಿದ್ರೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕೆ? ಮನಸ್ಸೇ ಇಲ್ಲ ಅಲ್ಲಿ. ಮನಸ್ಸು ಒಂದು ದ್ವಾರ. ಎಲ್ಲ ಜ್ಞಾನೇಂದ್ರಿಯಗಳಿಗೆ, ಎಲ್ಲ ಜ್ಞಾನೇಂದ್ರಿಯಗಳು ಮನಸ್ಸಿನ ಮುಖಾಂತರ ಬಂದಾಗ ಮಾತ್ರ ಆ ವಿಷಯ ನಮಗೆ ಗೋಚರವಾಗುವುದು, ಅನುಭವಕ್ಕೆ ಬರುವುದು. ಆ ರೂಪವನ್ನು ನೋಡಿದಾಗ ಅದಕ್ಕೊಂದು ನಾಮ ಇದೆ, ಹೆಸರಿದೆ. ಹೌದಲ್ಲ? ಅದು ಮನಸ್ಸಿನ ಕೆಲಸ. ಆ ರೀತಿಯಲ್ಲಿ ಮನಸ್ಸಿಗೆ ತರಬೇತಿಯನ್ನು ಕೊಡಲಾಗಿರುತ್ತೆ ಚಿಕ್ಕಂದಿನಿಂದ. ಹೌದಲ್ಲ? ಉದಾಹರಣೆಗೆ ಆನೆ ಎಂಬ ಹೆಸರನ್ನು ಹೇಳ್ತೇವೆ ನಾವು. ಎಲಿಫೆಂಟ್, ಹಾಥಿ ಹೆಸರು ಹೇಳ್ತೇವೆ. ಹೇಳಿದ ಮಾತ್ರ ಹೆಸರಷ್ಟೇ. ಮನಸ್ಸಿಗೆ ಏನ್ ಗೋಚರವಾಯಿತು? ಮನಸ್ಸಿನ ಪದರದಲ್ಲಿ ಆನೆಯ ರೂಪ, ಆನೆಯ ಚಿತ್ರ ಪ್ರಕಟಗೊಂಡಿತು. ಯಾವಾಗ? ಹೆಸರು ಹೇಳಿದ ಕೂಡಲೇ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾಮವೇ ಮೊದಲಾದ ಭೇದಗಳು. ಆನೆ, ಇರುವೆ ಎರಡು ಹೆಸರುಗಳೇ, ಆದ್ರೆ ರೂಪದಲ್ಲಿ
ಅಜ ಗಜಾಂತರ ವ್ಯತ್ಯಾಸ. ಅಜ ಗಜ. ಗಜ ಅಂದ್ರೆ ಆನೆ, ಅಜ ಅಂದ್ರೆ ಆಡು. ವ್ಯತ್ಯಾಸ ನೋಡಿ ಆಕಾರದಲ್ಲಿ. ರೂಪವನ್ನ ನೋಡಬೇಕು, ಅದಕ್ಕೊಂದು ಹೆಸರಿರುತ್ತೆ. ಈ ರೀತಿ ಭೇದಗಳನ್ನು ಹೇಳುವಂಥದ್ದೇ ಮನಸ್ಸು. ಇದು ಬಲಿಯಾನ್, ಅತ್ಯಂತ ಬಲಿಷ್ಠವಾಗಿದೆ. ಹಿಂದಿನ ಪ್ರಾಣಮಯ ಕೋಶವನ್ನು ವ್ಯಾಪಿಸಿಕೊಂಡು ಹರಡುತ್ತದೆ. ಇಲ್ಲಿಂದ ಮನೋಮಯ ಕೋಶವನ್ನು ವಿವರಿಸಿದೆ. ದೇಹೇಂದ್ರಿಯ ಗ್ರಹಕ್ಷೇತ್ರಗಳಲ್ಲಿ ನಾನು ನನ್ನದು ಎಂಬ ಬುದ್ಧಿ ಇರುವುದೇ ಈ ಮನಸ್ಸಿನ ಅಸ್ತಿತ್ವವನ್ನು ಸೂಚಿಸುತ್ತೆ. ಈ ಮನಸ್ಸಿನ ಬಗ್ಗೆ ಇನ್ನೂ ಕೂಡ ಸುದೀರ್ಘವಾದ ಚರ್ಚೆ ಇದೆ. ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ನಾಳೆ ಸಂಜೆ, ಶನಿವಾರ ಸಂಜೆ ಭಗವದ್ಗೀತೆಯ ಅಧ್ಯಯನಕ್ಕಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.